ಹೋದ ಎಲೆಕ್ಷನಲ್ಲಿ ನಮ್ಮ ತಾಯಿಯವರು ಅವ್ರಿಗೆ ಏನೂ ಬೇಕಾಗಿಲ್ಲ ನಮ್ಮ ತಂದೆ ಜೊತೆಲಿ, ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು. ಆದರೆ ನಮ್ಮ ತಂದೆಯವ್ರು ಕಪಾಳು ಕೊಡಿದ್ರು. ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ನ ತಮ್ಮನಿಗೆ ಹೊಡೆದ, ಅವನ ಮೇಲೆ ಕೈ ಎತ್ತದ. ಇದೆಲ್ಲ ಸರಿನಾ? ಮನೆಯಿಂದ ಅವ್ರು ಸಾಮಾನು ಆಚೆ ಹಾಕಿದ್ರು, ಇದೆಲ್ಲ ಸರಿನಾ? ಈ ಹೋದ ಎಲೆಕ್ಷನಲ್ಲಿ ನಾನು ಮೋದಿಜಿ ಅವರು ನಮ್ಮ ಚನ್ನಪಟ್ಟಣಕ್ಕೆ ಬಂದಿದ್ರು, ಪ್ರಧಾನಮಂತ್ರಿ ಅವರವರು. ಯಾರಿಗೆ ಇಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ. ನಾನು ವರ್ಷ ಇವ್ರಿಗೆ ಯಾವಾಗ ಕರೆದ್ರು, ಎಲ್ಲೆಲ್ಲಿ ಕರೆದ್ರು ಕೆಲಸಕ್ಕೆ ಎಲ್ಲದಕ್ಕೂ ಹೋಗ್ತಾ ಇದ್ದೆ, ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ. ಈ ಸತಿ ಮೋದಿಜಿಯವ್ರು ಬಂದಾಗ ನಾನು 1000 ಸತಿ ಬೇಡ್ಕೊಂಡೆ, ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ. ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ, ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ, ನನಗೂ ಭೇಟಿ ಮಾಡೋಕೆ ತುಂಬ ಇಚ್ಛೆ ಇದೆ, ನನ್ನೂ ಭೇಟಿ ಮಾಡಿಸ್ಬಿಡಿ. ನನ್ನ ಭೇಟಿ ಮಾಡಿಸಿಲ್ಲ ಅವರು, ಬೇಕಂತ ಭೇಟಿ ಮಾಡಿಸಿಲ್ಲ. ಇದೆಂತ ನ್ಯಾಯ? ಇದೆಂತ ನ್ಯಾಯ? ನೀವೆಲ್ಲರೂ ನನ್ನ ಪ್ರಶ್ನೆ ಕೇಳ್ತೀರಲ್ವಾ, ಇಲ್ಲಿ ಮುಕ್ತವಾಗಿ ಮಾತಾಡ್ತೀರ ಅನ್ಸುತ್ತೆ. ಯಾಕೆ ನಾನು ಆಕ್ಸೆಸಿಬಲ್ಲು, ನನ್ನ ನೀವು ರೀಚ್ ಮಾಡ್ಬೋದು. ಆದರೆ ಅವ್ರನ್ನೂ ಪ್ರಶ್ನೆ ಕೇಳಿ, ಯಾಕೆ ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ, ನೀವೇನಕ್ಕೆ ನಿಮ್ಮ ಮಗಳಿಗೇನು ದಾರಿ ತೋರಿಸಿಲ್ಲ ಅಂತ. ನಾನು ಒಂದು ಸಣ್ಣ ವಿಡಿಯೋನ, ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವಿಡಿಯೋನ ಹಾಕ್ಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ, ಒಂದು ಸಣ್ಣ ವಿಡಿಯೋನ ಹಾಕ್ಕೊಂಡ್ರು. ಆ ವಿಡಿಯೋನ ಹಾಕ್ಕೊಂಡು ಆ ವಿಡಿಯೋ ನೋಡಿಬಿಟ್ಟು ನಮ್ಮ ತಂದೆಯ ಡ್ರೈವರು ಎಲ್ಲಾರ್ಗೂ ಫೋನ್ ಮಾಡ್ದ. ಆ ಹುಡುಗನ ಫ್ಯಾಮಿಲಿಗೆ, ಆ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ, ಅವ್ರ ಅಕ್ಕನಿಗೆ ಎಲ್ಲಾರ್ಗೂ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು, ಬೈದ್ರು, ಉಗಿದ್ರು, ಯಾಕೆ ಹಿಂಗೆ ಹಾಕೊಂಡಿದೆ ವಿಡಿಯೋ ಅಂತ. ನಂದು ಒಂದು ವಿಡಿಯೋ ಒಬ್ರು ಹಾಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ನನ್ನ ಜೀವನದಲ್ಲಿ ಇವ್ರು ದಾರಿ ಮಾಡ್ಕೊಡ್ತಾರ? ಇವರೆಲ್ಲ ಆದರ್ಶವಾಗಿಲ್ಲ, ಇವರೆಲ್ಲ ಮಾದರಿ ಆಗಿಲ್ಲ. ಆದರೆ ಎಲ್ಲ ಒಳ್ಳೆತನ, ಎಲ್ಲ ಸರಿಯಾದ ನಿರ್ಧಾರ, ಎಲ್ಲ ಸರಿಯಾದ ಹೆಜ್ಜೆಗಳು, ಎಲ್ಲ ಪ್ರಶ್ನೆಗಳು, ಎಲ್ಲ ಸರಿಯಾದ ಸ್ಟೆಪ್ಸು, ಎಲ್ಲ ನಿರೀಕ್ಷೆ ನನ್ನಿಂದಾನೆ. ಇವ್ರಿಂದ ಏನೂ ನಿರೀಕ್ಷೆ ಇಲ್ಲ. ಯಾಕೆ? ಇದೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ? ನೀವು ಹೀಗೆ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೀಗ ಉತ್ತರ ಕೊಡ್ತೀನಿ. ನಂತರ ಇನ್ನೂ ಬೇಕಾದಷ್ಟಿದೆ ಮಾತಾಡೋಕ್ಕೆ. ಇವಾಗ ನೀವು ನಿಲ್ಲಿಸದೆ ಹೋದ್ರೆ, ಯಾಕಂದರೆ ನಾನು ಶಾಂತವಾಗಿದ್ದೀನಿ, ನನ್ನ ಶಾಂತವಾಗಿ ಬಿಟ್ಬಿಡಿ. ನನಗೆ ತೊಂದರೆ ಕೊಡಬೇಡಿ. ಯಾಕಂದರೆ ಇನ್ನು ಮಾಡಿದ್ರೆ ಈ ವಿಷಯಗಳು ನಾನು ಅಲ್ಲಿ ಕಳಿಸ್ತೀನಿ, ಎಲ್ಲಿ ನಿಮಗೆ ತಲೆ ಎತ್ತಿ ನಡೆಯೋಕ್ಕೂ ನಿಮಗೆ ಅಲ್ಲಿ ಜಾಗ ಇರಲ್ಲ. ನಾನು ಏನಕ್ಕೆ ವಿಡಿಯೋ ಹಾಕಿದೆ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು, ನಿನ್ನ ತಂದೆ ಹೆಸರು ತೆಗಿ, ನಿನ್ನ ತಂದೆ ಹೆಸರು ತೆಗಿ ಅಂತ. ಅದಕ್ಕೆ ನಾನು ಹಾಕ್ತೆ, ನಮ್ಮ ತಂದೆ ಶಾಪನ, ನಮ್ಮ ತಂದೆ ಆಶೀರ್ವಾದನ ಅಂತ. ಅದಕ್ಕೆ ಇನ್ನಷ್ಟು ಕಾಮೆಂಟ್ಸು. ಆಮೇಲೆ ನೀವೆಲ್ಲ ಇದಿರಲ್ಲ 30, 40, 50 ಜನ, ಬನ್ನಿ ಸೇರ್ಕೊಳ್ಳಿ, ಒಂದು ಜಾಗಕ್ಕೆ ಸೇರ್ಬಿಟ್ಟು ಕರೀರಿ, ಹೇಗೆ ಹೆಸರನ್ನು ತೆಗಿಯೋದು, ಏನೇನು ಮಾಡಬೇಕು, ಫಾರ್ಮ್ಯಾಲಿಟೀಸು ಹೇಗೆ ಹೋಗುತ್ತೆ ಅಂತ. ಆಯಿತಾ?